ನೋಡಿ ಅಜ್ಜಿಯಂದಿರ ಕಾಲದ ಹೆಲ್ದಿ ರಾಗಿ ಅಂಬಲಿ ಯಾವ ರೀತಿ ಬಂದಿದೆ ನೋಡಿ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಅಷ್ಟೇ ದೇಹಕ್ಕೆ ತಂಪು ಹಾಗೆಯೇ ಹೆಲ್ದಿ ಆದಂಥ ಒಂದು ರೆಸಿಪಿ. ಫ್ರೆಂಡ್ಸ್, ನಾನಿವತ್ತೊಂದು ಹಳೆಯ ಕಾಲದ ತಂಪು ಪಾನೀಯವನ್ನು ಮಾಡಿ ತೋರಿಸ್ತೇನೆ. ಅದರ ಎದುರುಗಡೆ ಉಂಟಲ್ಲ, ಇವಾಗಿನ ಯಾವುದೇ ಜ್ಯೂಸ್ ಕೂಡ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಅದು ಯಾವುದಂತ ಹೇಳಿದರೆ ರಾಗಿ ಅಂಬಲಿ. ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಿದ್ದಂತಹ ಒಂದು ಒಳ್ಳೆ ಟ್ರೆಡಿಷನಲ್ ಪಾನೀಯ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನಿಲ್ಲಿ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಆ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ರಾಗಿ ಅಂಬಲಿಗೆ ತುಂಬ ನೀರುಳ್ಳಿ ಬೇಕಾಗಿಲ್ಲ, ಒಂದು ಅರ್ಧ ಈರುಳ್ಳಿಯನ್ನು ನಾವು ಹಾಕಿದರೆ ಸಾಕಾಗ್ತದೆ. ರಾಗಿ ಮುದ್ದೆ ಉಂಟಲ್ಲ, ನಮ್ಮ ದೇಹಕ್ಕೆ ಗಟ್ಟಿ. ಅದೇ ರಾಗಿ ಅಂಬಲಿ ನಮ್ಮ ಜೀವಕ್ಕೆ ತಂಪು. ಈ ಥರ ಉರಿ ಬಿಸಿಲಿಗೆ ಉಂಟಲ್ಲ, ನಾವು ರಾಗಿ ಅಂಬಲಿ ಎಲ್ಲ ಕುಡಿತಾ ಇರಬೇಕು, ಆವಾಗ ಮಾತ್ರ ದೇಹ ತಂಪಾಗಿರ್ತದೆ. ನೋಡಿ, ಈ ಥರ ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ನೀರುಳ್ಳಿಯನ್ನು ಕಟ್ ಮಾಡಿದರೆ ಆಯಿತು. ಒಂದು ಚಿಕ್ಕ ತಟ್ಟೆಗೆ ಹಾಕ್ಕೊಳ್ಳುವ. ನೋಡಿ, ಇನ್ನು ಇದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಮ್ಮ ರಾಗಿ ಅಂಬಲಿಗೆ ಉಂಟಲ್ಲ, ಸಿಂಪಲ್ಲಾಗಿ ಮಾಡೋದಾದರೆ ರಾಗಿ ಹಿಟ್ಟಲ್ಲೇ ಮಾಡ್ಕೋಬೋದು. ಆದರೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಉಂಟಲ್ಲ, ನಮಗೆ ಪರಿಮಳಕ್ಕೆ ಹಾಗೆಯೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ಹಾಕ್ಕೊಳ್ಳುವಂಥದ್ದು. ಕಂಪಲ್ಸರಿಯಾಗಿ ಎರಡನ್ನು ಹಾಕಬೇಕಂತ ಏನಿಲ್ಲ, ಹಾಕೋರು ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ನಾನು ಇಲ್ಲೊಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೇನೆ, ರಾಗಿ ಹಿಟ್ಟು. ಇದನ್ನು ಈಗ ನೀರು ಹಾಕಿ ನೀರು ಮಾಡಿಕೊಳ್ಳುವ. ನಾವು ಬಿಸಿ ನೀರಿಗೆ ಒಂದೇ ಸಲ ಹಾಕಿದರೆ ಉಂಟಲ್ಲ, ಇದು ಅಲ್ಲಲ್ಲಿ ಗಂಟು ಬೀಳ್ತದೆ. ಅದಕ್ಕಾಗಿ ಗಂಟೆಲ್ಲ ಬಿಡಿಸಬೇಕು ನಾವು. ಹಾಗಾಗಿ ಇವಾಗಲೇ ನೀರು ಮಾಡಿಟ್ಕೊಂಡ್ರೆ ನಮಗೆ ಬಿಸಿ ನೀರಿಗೆ ಹಾಕಿದಾಗ ಗಂಟಾಗೋದಿಲ್ಲ. ನೀರು ಬೇಕಾದ್ರೆ ನೋಡಿಕೊಂಡು ಸೇರಿಸುವ. ನೋಡಿ, ಈ ಥರ ಮಾಡೋದ್ರಿಂದ ಗಂಟೆಲ್ಲ ಹೋಗ್ತದೆ, ಸರಿಯಾಗಿ ಮಿಕ್ಸ್ ಆಗ್ತದೆ. 3/4 ರಿಂದ 1 ಲೋಟ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಂಡೆ. ಅದನ್ನು ಸ್ವಲ್ಪ ನೀರು ಮಾಡಿಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಗಟ್ಟಿ ಮೊಸರು ಉಂಟಲ್ಲ, ನೀರು ಮಜ್ಜಿಗೆ ಆಗಬೇಕು. ಹಾಗಾಗಿ ಸ್ವಲ್ಪ ಅದಕ್ಕೆ ನೀರೆಲ್ಲ ಸೇರಿಸಿ ಈ ಥರ ಗಂಟೆಲ್ಲ ಬಿಡಿಸಿಕೊಳ್ತೇನೆ. ರಾಗಿ ಅಂಬಲಿ ಮಾಡಲಿಕ್ಕೆ ಫಸ್ಟಿಗೆ ನಾವು ಒಂದು 2 ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೋಬೇಕಾಗ್ತದೆ. ನಾನಿಲ್ಲೊಂದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ, ಅಂದರೆ 2 ರಿಂದ 3 ಲೋಟ ಆಗುವಷ್ಟು ಅಂಬಲಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ನೀರು ಬಿಸಿಯಾಗಿದೆ. ಇವಾಗ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಂತಹ ರಾಗಿ ಮಿಕ್ಸರನ್ನು ಹಾಕ್ಕೊಳ್ಳುವ. ಈ ಥರ ನಾವು ಹಾಕೋದ್ರಿಂದ ರಾಗಿ ಗಂಟಾಗೋದಿಲ್ಲ. ಇಲ್ಲದಿದ್ದರೆ ನಾವು ಬಿಸಿ ನೀರಿಗೆ ಹಾಕಿದ ಕೂಡಲೇ ಬೇಗ ಗಂಟಾಗಿ ಬಿಡ್ತದೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಸಲ ಕುದಿ ಬರಬೇಕು, ಅಷ್ಟಾದರೆ ಸಾಕು. ನೋಡಿ, ಇದು ನೀರು ಬಿಸಿ ಆಗ್ತಿದ್ದ ಹಾಗೆಯೇ ದಪ್ಪ ಆಗ್ತಾ ಬರ್ತದೆ. ಇನ್ನಿದಕ್ಕೆ ನೀರು ಮಜ್ಜಿಗೆಯನ್ನು ಸೇರಿಸುವ. ಸರಿಯಾಗಿ ಮಿಕ್ಸ್ ಮಾಡುವ. ಮಜ್ಜಿಗೆ ಹಾಗೆಯೇ ರಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಅಜ್ಜಿಯೆಲ್ಲ ಇದನ್ನೇ ಮಾಡಿಕೊಡ್ತಾಯಿದ್ರು. ಅಂದರೆ ತುಂಬ ನಮಗೆ ತಂಪು ಮಾಡಲಿಕ್ಕೆ ಈ ಬೇಸಿಗೆ ಕಾಲದಲ್ಲಿ ಬೇರೆ ಏನಿರಲಿಲ್ಲ. ಈ ರಾಗಿ ಆದರೆ ಕಡಿಮೆ ರೇಟಿಗೆ ಸಿಗ್ತಾಯಿತ್ತು, ಮತ್ತು ಇದು ಬೇಗ ಮಾಡ್ಬೋದು, ತುಂಬ ಏನು ಸಾಮಗ್ರಿ ಎಲ್ಲ ಹಾಕಬೇಕಂತ ಇಲ್ಲ. ಮಡಕೆಗೆಲ್ಲ ಹಾಕೊಂಡಾಯಿತು. ಇನ್ನು ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕುವ. ನೀರುಳ್ಳಿ ನಾವು ಮೇಲ್ಗಡೆ ಹಾಕುವಂಥದ್ದು, ಅದು ಹಾಗೆಯೇ ಬಾಯಿಗೆ ಸಿಗ್ತಾ ಇರಬೇಕು. ನಾವು ಈ ಅಂಬಲಿಯನ್ನು ಕುಡಿತಾ ಇರಬೇಕಾದ್ರೆ ಆವಾಗ ಚೆನ್ನಾಗಿರ್ತದೆ ಟೇಸ್ಟ್. ಈ ಥರ ಅಂಬಲಿ ಎಲ್ಲ ಮಾಡಬೇಕಾದ್ರೆ ಈ ಮಣ್ಣಿನ ಮಡಕೆಲೆಲ್ಲ ಹಾಕಿ ಇಟ್ಟರುಂಟಲ್ಲ, ಅದು ಕೋಲ್ಡಾಗಿ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸುವ. ನೋಡಿ, ಅಜ್ಜಿಯಂದಿರ ಕಾಲದ ಹೆಲ್ದಿ ರಾಗಿ ಅಂಬಲಿ ಯಾವ ರೀತಿ ಬಂದಿದೆ ನೋಡಿ.
ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ದೇಹಕ್ಕೆ ತಂಪು ಹಾಗೆಯೇ ಹೆಲ್ದಿ ಆದಂತಹ ಒಂದು ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ಅಂಬಲಿಯನ್ನು ಯಾವ ರೀತಿ ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿಯನ್ನು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.